ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏರೋಸ್ಪೇಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅಭಿಪ್ರಾಯಪಟ್ಟರು. ನಗರದ ಹೊರವಲಯದ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ವಿಶ್ವವಿಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಜಯಂತಿ ಹಾಗೂ ಪ್ರಥಮ ವರ್ಷದ ಬಿಇ ತರಗತಿಗಳ ಪ್ರಾರಂಭ 2025ಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 8 ಗಂಟೆ ಸರ್ಕಾರಿ ಕೆಲಸ, 8 ಗಂಟೆ ನಿದ್ದೆಯನ್ನು ಅವರು ತಪ್ಪದೆ ಪಾಲಿಸುತ್ತಿದ್ರು. ವಿಶ್ವೇಶ್ವರಯ್ಯ ಅವರು ಮಧ್ಯಾಹ್ನ ತಪ್ಪದೆ ನಿದ್ದೆ ಮಾಡುತ್ತಿದ್ರು. ಯಾರ್ಯಾರು ಈ ಅಭ್ಯಾಸವನ್ನ ಜೀವನದಲ್ಲಿ ಪಾಲಿಸುತ್ತಾರೋ ಅವರು ಲವಲವಿಕೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೆ. ಮಾಡುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದನ್ನ ಇವರಿಂದ ಕಲಿಯಬೇಕು ಎಂದರು. ನೀಟ್ ಆದ ಡ್ರೆಸ್ ಇಲ್ಲದೆ ತಲೆಗೆ ಮೈಸೂರು ಟೋಪಿ ಹಾಕಿಕೊಳ್ಳದೆ ಹೊರಗೆ ಬರುತ್ತಿರಲಿಲ್ಲ. ಸಮಯ ಪಾಲನೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಮತ್ತು ಸಾಧನೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಸಾಧನೆಗೆ ಬಡತನ ಕಾರಣವಲ್ಲ ಎಂಬುದನ್ನು ಬದುಕಿನಲ್ಲಿ ತಾವು ಏರಿದ ಎತ್ತರದ ಮೂಲಕ ಮನವರಿಕೆ ಮಾಡಿಕೊಟ್ಟ ಶ್ರಮ ಜೀವಿಯಾಗಿದ್ರು. ಅವರು ಶ್ರೇಷ್ಠ ಇಂಜಿನಿಯರ್ ಮಾತ್ರವಲ್ಲದೆ ದಕ್ಷ ಆಡಳಿತಗಾರರು, ದೂರದೃಷ್ಟಿಯ ನೇತಾರರು, ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ರು ಎಂದರು. ಭ್ರಷ್ಟಾಚಾರದ ಕಡು ವಿರೋಧಿಯಾಗಿದ್ದ ವಿಶ್ವೇಶ್ವರಯ್ಯ ಅವರು ತಮ್ಮ ಜೀವಿತಾವಧಿಯಲ್ಲಿ ಅದನ್ನ ಅಕ್ಷರಶಃ ಪಾಲಿಸಿಕೊಂಡು ಬಂದಿದ್ರು. ಅವರ ಮಡದಿ ಅಪಘಾತದಲ್ಲಿ ಗಾಯಗೊಂಡಿದ್ದಾಗ ಅವರ ಜವಾನ ಸರ್ಕಾರಿ ವಾಹನದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿರುವ ಮಾಹಿತಿ ತಿಳಿದು ಜವಾನನ್ನು ಬೈಯುತ್ತಾರೆ. ವಾಹನದ ಕಿಲೋಮೀಟರ್ ಚೆಕ್ ಮಾಡಿದ ಸರ್ ಎಂ ಅವರು ಮೊದಲು ಸರ್ಕಾರಿ ವಾಹನದ ಖರ್ಚು ₹5 ಸರ್ಕಾರಕ್ಕೆ ಸಂದಾಯ ಮಾಡಿದ ನಂತರವೇ ಅವರ ಮಡದಿಯನ್ನ ನೋಡಲು ಆಸ್ಪತ್ರೆಗೆ ಬರುತ್ತಾರೆ. ಅಷ್ಟರ ಮಟ್ಟಿಗೆ ಅವರು ಸರ್ಕಾರಿ ಉದ್ಯೋಗ ಮತ್ತು ಖಾಸಗಿ ಬದುಕಿನ ನಡುವೆ ಪಾರದರ್ಶಕತೆ ಉಳಿಸಿಕೊಂಡಿದ್ರು. ಅವರು ನಡೆದು ಬಂದ ಹಾದಿಯಲ್ಲಿ ಇಂತಹ ನೂರಾರು ಘಟನೆಗಳು ನಮಗೆ ದಾರಿದೀಪದಂತೆ ಕಂಡು ಬರುತ್ತವೆ. ಪ್ರತಿಯೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯು ಸರ್ ಎಂ ವಿ ಅವರ ಬದುಕು ಬರಹಗಳನ್ನ, ಆತ್ಮಕಥೆಯನ್ನು ಓದಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂದು ತಿಳಿಸಿದ್ರು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಜೀವನ ಪೂರ್ತಿ ಕಲಿತಾ ಇರಿ. ಭಾರತಕ್ಕೆ ಬಹಳ ಉಜ್ವಲವಾದಂತ ಭವಿಷ್ಯ ಇದೆ. ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂಥ ರಾಷ್ಟ್ರವಾಗಿ ಮೇಲೆ ಬರಲಿಕ್ಕೆ ಬೇಕಾದಂತಹ ವಿದ್ಯಾಸಂಸ್ಥೆಗಳು ಈ ರೀತಿ ಇರಬೇಕು. 25 ವರ್ಷ ಸಂಧಿಸಿದಂಥ ಬಹಳ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ದೇಶ ಕಟ್ಟತಕ್ಕಂಥ ಒಂದು ಸುಂದರವಾದಂತಹ ಕ್ರಿಯೆ. ದೇಶವನ್ನು ಕಟ್ಟಬೇಕು, ಎಲ್ರಿಗೂ ಒಳ್ಳೇದಾಗ್ತದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯೂನಿವರ್ಸಿಟಿನಲ್ಲಿ ಏನೇನು ಓದ್ತಾ ಇದ್ದಾರೆ ಅದರ ವ್ಯಾಲಿಡಿಟಿ ಹಾಫ್ ಲೈಫ್ ಅಂದ್ರೆ ಒಂದು 4 ವರ್ಷ ಅಷ್ಟೇ. ಯಾಕೆಂದ್ರೆ ಅಷ್ಟು ಬೃಹತ್ ಪ್ರಮಾಣದಲ್ಲಿ ವಿಚಿತ್ರಕಾರಕ ತಂತ್ರಜ್ಞಾನಗಳು ಇವಾಗ ಹೊಮ್ಮರ್ತಾ ಇದೆ. ಕಳೆದ 500 ವರ್ಷದಲ್ಲಿ ಏನೇನು ಈ ಪ್ರಪಂಚ ನೋಡದೇ ಇದ್ದಂತಹ ತಂತ್ರಜ್ಞಾನವನ್ನ ಕಳೆದ ಒಂದು 25 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ನಮ್ಮ ಕಲಿಕೆ ನಿಯಂತ್ರವಾಗಿರ್ಲಿಲ್ಲ. ಹಾಗೆ ಒಂದು ನದಿ ಬಹಳ ಒಳ್ಳೆ ಉದಾಹರಣೆ ಹೇಳಿದ್ರು ಗೋಪಾಲ್ ಕೃಷ್ಣ ಅವರು. ಅದು ಕಾಡಿಂದ ಬಂದು ಬೆಟ್ಟದಿಂದ ಕೆಳಗಡೆ ಬೀಳುತ್ತೆ, ಚರಂಡಿನಲ್ಲೂ ಹೋಗುತ್ತೆ, ಕೊನೆಗೆ ಹೋಗಿ ಸಮುದ್ರದಲ್ಲಿ ಸೇರ್ಕೊಳ್ಳುತ್ತೆ. ಅದರಿಂದ ಇಂಜಿನಿಯರ್ಸ್ ಅಡಾಪ್ಟ್ ಆಗಬೇಕು. ಹೊಸ ಟೆಕ್ನಾಲಜಿ, ಸೈನ್ಸ್ನ ಬಿಡಬಾರ್ದು. ಸೈನ್ಸ್ನ ಭದ್ರ ಬುನಾದಿ ಇತ್ತು, ಕಲಿತಕ್ಕಂತಹ ಮನೋಭಾವ ಇತ್ತು ಅಂತ ಹೇಳಿದ್ರೆ ದೇ ವಿಲ್ ಬಿ ಏಬಲ್ ಟು ಬಿಲ್ಡ್ ನೆಕ್ಸ್ಟ್. ವಿಶ್ವೇಶ್ವರಯ್ಯನವರು ಈ ದೇಶ ಕಂಡಂತಹ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ, ಅವರು ಅನರ್ಘ್ಯವಾದಂತಹ ಮುತ್ತು. ಅವರು 1942ರಲ್ಲಿ ಭಾರತೀಯ ವಿದ್ಯಾಸಂಸ್ಥೆನಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತ ಹೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂಥವ್ರು. ಸಮಯವನ್ನು ಬಹಳ ಮುಖ್ಯವಾಗಿ ಪಾಲನೆ ಮಾಡ್ತಾ ಇದ್ರು. ಅವರು ಗೋಲ್ಡನ್ 1/3 ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು. 8 ಗಂಟೆ ಪರ್ಸನಲ್ ವರ್ಕು, 8 ಗಂಟೆ ಪ್ರೊಫೆಷನಲ್ ವರ್ಕು, 8 ಗಂಟೆ ನಿದ್ದೆ. ಯಾರ್ಯಾರು ಇದನ್ನ ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉದ್ಧಾರ ಆಗ್ತಾರೆ. ಅವ್ರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾ ಇದ್ರು. ಬಟ್ ನಾವು 8 ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರೋಂಥ ಕಾರಣದಿಂದಾನೇ ನಾವು ಕಾಲೇಜಲ್ಲಿ, ಆಫೀಸಲ್ಲಿ ತುಂಬಾ ಹೊತ್ತು ನಿರರ್ಗಳವಾಗಿ ಮಾಡ್ತೀವಿ. ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಹಾಕೊಳ್ಳದೆ, ಡ್ರೆಸ್ ಇಲ್ಲದೆ ಬರ್ತಾ ಇರಲಿಲ್ಲ. ಅದೇ ರೀತಿ ಭ್ರಷ್ಟಾಚಾರದ ಪೆಡಂಭೂತವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಚರಿತ್ರೆ. ಅವರ ಧರ್ಮಪತ್ನಿಯವರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಹಿಡ್ಕೊಂಡು ಬೈತಾರೆ, ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಪಯೋಗಿಸ್ತೆ ಅಂತ. ಅದ್ರದ್ದು 1 ಕಿಲೋಮೀಟರ್ ನೋಡ್ಬಿಟ್ಟು ಬಂದು ಪಾಪ ₹5 ಆ ಕಾಲದಲ್ಲಿ ಹೋಗಿ ಟ್ರೆಜರಿನಲ್ಲಿ ಕಟ್ಟಿದ ಮೇಲೆ ಧರ್ಮಪತ್ನಿನ ನೋಡ್ಲಿಕ್ಕೆ ಹೋಗ್ತಾರೆ. ಅಂಥವರೆಲ್ಲ ಇದ್ರ ಈ ಭೂಮಿ ಮೇಲೆ ಅಂತ ನಾವು ಯೋಚನೆ ಮಾಡ್ಕೋಬೇಕು. ವಿಶ್ವೇಶ್ವರಯ್ಯ ನಿಜವಾಗ್ಲೂ ಮಾದರಿ. ಅವರ ಸಮಯ ಪ್ರಜ್ಞೆ, ದೇಶಕ್ಕಾಗಿ ಸೇವೆ, ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ. ತುಂಬಾ ಉದ್ಯೋಗ ಅವಕಾಶಗಳು ಸಿಗ್ತಾನೆ ಇದೆ. ಹೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರೂ ಇದೇ ತರನೇ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ AML, ಡಾಟಾ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಈ ತರ ಎಲೆಕ್ಟ್ರಾನಿಕ್ಸು
ಸಿವಿಲ್ ಇಂಜಿನಿಯರಿಂಗಲ್ಲೂ ಅಷ್ಟೇ. ಇವತ್ತು ನಮ್ದು ಮೆಟ್ರೋ ಕೆಲಸ ಆಗ್ತಾ ಇದೆಯಲ್ಲ, ಅಲ್ಲಿಗೆ ತುಂಬಾ ಇಂಜಿನಿಯರ್ಸ್ ಬೇಕು. ಅವರಿಗೆ ಸ್ಕಿಲ್ ಇರಬೇಕು. ಸ್ಕಿಲ್ ಇಲ್ಲ ಅಂತಂದ್ರೆ ನಾವು ತಗೊಳಕ್ಕಾಗಲ್ಲ. ಸುಮ್ಮನೆ ಬಂದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಮೇಸ್ತ್ರಿ ಮಾಡಿದ್ದನ್ನು ಓಕೆ ಅಂತೇಳಿ ಒಪ್ಕೊಳಕ್ಕಾಗಲ್ಲ. ನಾನು ಹೇಳಕ್ ರೆಡಿ ಇರಬೇಕು ಮೇಸ್ತ್ರಿ ಏನ್ ಮಾಡಬೇಕು ಅಂತೇಳಿ. ಆ ಬೈಂಡಿಂಗ್ ವೈರ್ ಹೆಂಗ್ ಹಾಕೊಬೇಕು, ಸಪೋರ್ಟ್ ಸ್ಟ್ರಕ್ಚರ್ ಹೆಂಗ್ ಹಾಕ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು. ಆ ಹೇಳ್ಕೊಡೋ ಅಂತ ತಾಕತ್ತಿದ್ರೆ ನಮ್ಮ ಇಂಜಿನಿಯರ್ಸ್ಗಳಿಗೆ, ಅಂತ ಇಂಜಿನಿಯರ್ಸ್ಗಳಿಗೆ ಎಲ್ರಿಗೂ ಕೆಲಸ ಇದೆ. ಅವರು ಸರ್ ಹೆಂಗೆ ಅಂದ್ರೆ, ಈಗ ನೀವು ಕಂಪ್ಯೂಟರ್ ಬಂದಾಗ ಏನಾಗಿತ್ತು ಅಂದ್ರೆ ಎಲ್ಲ ಬ್ಯಾಂಕ್ನವರೆಲ್ಲ ಸ್ಟ್ರೈಕ್ ಮಾಡಿದ್ರು. ನಮ್ದೆಲ್ಲ ಕೆಲಸ ಹೋಗ್ಬಿಡುತ್ತೆ, ನಾವೆಲ್ಲ ಮನೆಗೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು. ಇವತ್ತು ಬ್ಯಾಂಕಿಂಗ್ ಕೆಲಸ ಹೆಂಗಾಗಿದೆ ಅಂದ್ರೆ, ನೀವು ಇವತ್ತು ಸಾಯಂಕಾಲದೊಳಗೆ ಅವ್ರ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ರೆಸಿಟ್ಸ್ ಆಗಿದೆ, ಎಷ್ಟು ಪೇಮೆಂಟ್ಸ್ ಆಗಿದೆ, ಎಲ್ಲದು ಫಿಂಗರ್ ಟಿಪ್ಸ್ ಅಲ್ಲಿ ಯಾವ ಮೊಮೆಂಟ್ ಅಲ್ಲಿ ಬೇಕಾದ್ರೂ ಅವ್ರಿಗೆ ಸಿಗುತ್ತೆ ವಿಷಯ. ಅಂದ್ರೆ ಅಷ್ಟು ಅಪ್ಡೇಟ್ ಆಗೋಗಿದೆ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ. ನೀವು ಈ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಷ್ಟು ಜನರಿಗೆ ಪರಿಣಿತಿ ಇದೆ ಗೊತ್ತಿಲ್ಲ. ಅದ್ರಲ್ಲಿ ನೋಡಿ ನೀವು ಸೆಕೆಂಡಿಗೆ ಏನು ರೇಟ್ ಚೇಂಜ್ ಆಗ್ತಾ ಇರುತ್ತೆ, ಅದು ಹೆಂಗಾಗುತ್ತೆ ಎಲ್ಲ ಕಂಪ್ಯೂಟರ್ಸ್ ಇಂದ. ಕಂಪ್ಯೂಟರ್ಗಳಿಗೆ ಅದಕ್ಕೆ ಸಾಫ್ಟ್ವೇರು ಅದನ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಇಂಜಿನಿಯರ್ಗಳು ಮಾಡಿರೋದ್ರಿಂದ ಇವತ್ತು ಅಷ್ಟೊಂದು ತಕ್ಷಣ ಅವರಿಗೆ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಡಾಟಾ ಸಿಗುತ್ತೆ. ಅದರಿಂದ ಕೆಲಸ ಏನು ಲಾಸ್ ಆಗಿಲ್ಲ. ಹೆಚ್ಚಿನ ಬ್ಯಾಂಕ್ಗಳು ತುಂಬಾ ಬ್ಯಾಂಕ್ಗಳು ಬಂದಿದೆ, ತುಂಬಾ ಜನಕ್ಕೆ ಬ್ಯಾಂಕಲ್ಲಿ ಉದ್ಯೋಗ ಸಿಕ್ಕಿದೆ. ಅದು ಮುಂದುವರಿತಾನೆ ಇದೆ ಅದೇ ತರ.